MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಜಾರ್ಜ್ ಅಸಮಾಧಾನದ ಮತ್ತೊಂದು ಸ್ಟೋರಿ ಇದೆ. ಅಂದರೆ ಎಲ್ಲವೂ ಕೂಡ ಅಲ್ಲಿ ಸರಿ ಇಲ್ಲ ಅನ್ನುವಂಥದ್ದು ತುಂಬ ಸ್ಪಷ್ಟ. CM ಕಚೇರಿ KJ ಜಾರ್ಜ್ ನಡುವಿನ ಮುಸುಕಿನ ಗುದ್ದಾಟ ಯಾಕಿದು? ಇದು ಚಿಕ್ಕಮಗಳೂರು AC ವರ್ಗಾವಣೆ ವಿಚಾರ ಸಂಬಂಧಪಟ್ಟಂಗೆ CM ಆದೇಶದ ಮೇರೆಗೆ AC ಅವರನ್ನ, ಸುದರ್ಶನ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಆದರೆ ಆದೇಶ ಬಂದರೂ ಕೂಡ ಅವರು ಅಲ್ಲಿಂದ ಜಾಗ ಬಿಟ್ಟು ಕದಲಿಲ್ಲ. ಈ ರೀತಿ ನೀವು ವರ್ಗಾವಣೆ ಮಾಡಬೇಡಿ, ಆ ವರ್ಗಾವಣೆಗೆ ನೀವು ತಡೆ ಕೊಡಬೇಕು ಅಂತ ಹೇಳಿ KJ ಜಾರ್ಜ್ ಕೇಳಿದ್ದಾರೆ. ಇಲ್ಲ ಹಂಗಲ್ಲ, ನೀವು ವರ್ಗಾವಣೆ ಮಾಡೋಕ್ಕಾಗಲ್ಲ ನೀವು ಅಂತ. ಯಾಕಂದರೆ ಉಸ್ತುವಾರಿ ಸಚಿವರನ್ನ ಕೇಳ್ದೇನೆ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯನಾ? ಸುದರ್ಶನ್ ಬೇಕು, ಅಲ್ಲಿ ಕೆಲಸ ಕಾರ್ಯಗಳಾಗಬೇಕು ಅಂತಂದರೆ ಸುದರ್ಶನ್ ಅವ್ರನ್ನ ಉಳಿಸ್ಕೋಬೇಕು. ಇದು ಜಾರ್ಜ್ ಪಟ್ಟು. ಹೀಗಾಗಿ ಯಾವುದೇ ಕಾರಣಕ್ಕೂ ನೀವು ಈ ರೀತಿ ಆದೇಶ ಕೊಡಂಗಿಲ್ಲ, ಅವ್ರನ್ನ ವರ್ಗಾವಣೆ ಮಾಡಬಾರ್ದು. ಎಸ್, ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಆಗ್ತಾನೆ ಪ್ರಸನ್ನ ಜೊತೆ ಮಾತಾಡ್ತಾ ಇದೆ. ಪ್ರಸನ್ನ ಎಲ್ಲ ವಿವರಗಳನ್ನು ಕೊಟ್ಟರು. ನೋಡಿ, ಕಷ್ಟ ಅನ್ನುವಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಧಾವಿಸುವಂಥ ವ್ಯಕ್ತಿ ಅಂತಂದರೆ ಅದು ಜಾರ್ಜ್. ಈ ಮುಖ್ಯಮಂತ್ರಿಗಳು ಏನಾದರೂ ತಮ್ಮ ಮನಸ್ಸಿನ ಇಂಗಿತಗಳನ್ನು ಯಾರ ಹತ್ರನಾದರೂ ಬಹಳ ಸುಲಭವಾಗಿ ಸರಳವಾಗಿ ಹೇಳ್ಕೊಂಡ್ಬಿಡ್ತಾರೆ ಅಂತಂದರೆ ಅದಕ್ಕೆ ಅವ್ರಿಗಿರುವಂಥ ಬೆಸ್ಟ್ ಫ್ರೆಂಡ್ ಜಾರ್ಜ್. ಹಿಂಗಾಗಿ ಏನು ಅಂತಂದರೆ ಅವರು ಫ್ರೀ ಇದ್ದಂಥ ಸಂದರ್ಭದಲ್ಲೂ ಕೂಡ ಜಾರ್ಜ್ ಅವರ ಜೊತೆಗೆ ಹೆಚ್ಚೆಚ್ಚು ಕಾಲವನ್ನು ಕಳೀತಾರೆ ಅನ್ನುವಂಥದ್ದು ಈ ಮಾತುಗಳೆಲ್ಲ ಕೇಳಿಬರ್ತಾ ಇವೆ. ಇಂಥ ಸಂದರ್ಭದಲ್ಲಿ ಜಾರ್ಜೇ ಮುನಿಸ್ಕೊಂಡಿದ್ದಾರೆ ಅಂದರೆ ಏನದ ಅರ್ಥ? ಇದು ಬರೀ ಏನು ಅಂತಂದರೆ ಇಂಧನ ಖಾತೆಗೆ ಸಂಬಂಧಪಟ್ಟಿರುವಂಥದ್ದು ಮಾತ್ರ ಅಲ್ಲ, ಚಿಕ್ಕಮಗಳೂರು AC ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಜಾರ್ಜ್ ಅವರಿಗೆ ಅಸಮಾಧಾನ ಇದೆ ಅಂತ. ಏನಂತೀರಿ? ಹೌದು ರಂಗನಾಥ್, ಚಿಕ್ಕಮಗಳೂರು ಉಪವಿಭಾಗಾಧಿಕಾರಿ ವರ್ಗಾವಣೆ ವಿಚಾರದಲ್ಲೂ ಕೂಡ KJ ಜಾರ್ಜ್ ಅವರು ಅಸಮಾಧಾನಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಂದರೆ CM ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ 22ನೇ ತಾರೀಕು ಸುದರ್ಶನ್ ಅವ್ರನ್ನ ವರ್ಗಾವಣೆ ಮಾಡಲಾಗುತ್ತೆ. ಚಿಕ್ಕಮಗಳೂರು AC ಆಗಿರ್ತಾರೆ ಸುದರ್ಶನ್ ಅವರು, ಅವರನ್ನ ಅಟಲ್ ಜನಸ್ನೇಹಿ ವಿಭಾಗಕ್ಕೆ ಅವ್ರನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿರುತ್ತೆ. ಆದರೂ ಕೂಡ ಸುದರ್ಶನ್ ಅವರು ಈ ಜಾಗ ಬಿಟ್ಟು ಕದಲಿಲ್ಲ. ಈ ಜಾಗ ಬಿಟ್ಟು ಯಾಕೆ ಕದಲಿಲ್ಲ ಅಂತಂದ್ರೆ, ಈಗ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ KJ ಜಾರ್ಜ್ ಅವರು ಬೆಂಬಲವಾಗಿ ನಿಂತಿದ್ದಾರೆ. ಯಾವ ಕಾರಣಕ್ಕೂ ನೀನು ಇಲ್ಲಿಂದ ವರ್ಗಾವಣೆಯಾಗಿ ಹೋಗಬಾರದು, ನಾನು CM ಜೊತೆ ಮಾತಾಡ್ತೀನಿ ಅನ್ನುವಂತಹದ್ದು. ಆದ್ರೆ CM ಕಚೇರಿಯಿಂದ ಕೂಡ ಇನ್ನೂ ಯಾವುದೇ ರೀತಿಯಾದಂಥ ವರ್ಗಾವಣೆಗೆ ತಡೆ ಕೊಡೋದಾಗ್ಲಿ ಯಾವುದೇ ವಿಚಾರವಾಗಿ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಮತ್ತೆ CM ಸಿದ್ದರಾಮಯ್ಯ ಅವರ ಕಚೇರಿಯ ವಿರುದ್ಧ ಜಾರ್ಜ್ ಅವರು ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥದ್ದಕ್ಕೆ ಇದು ಒಂದು ನಿದರ್ಶನ. ಯಾಕಂದ್ರೆ ಅಲ್ಲಿ ಸ್ಥಳೀಯವಾಗಿ ಸುದರ್ಶನ್ ಅವರು ವರ್ಗಾವಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಬ್ಬರು ಶಾಸಕರು CMಗೆ ಮನವಿಯನ್ನ ಮಾಡ್ಕೊಳ್ತಾರಂತೆ. ಆ CM ಅವರು ಶಾಸಕರ ಮನವಿಯನ್ನ ಆಧರಿಸಿ ಈ ಸುದರ್ಶನ್ ಅವರು ಆ ಸ್ಥಳದಲ್ಲಿ ಇರಲೇಬಾರದು ಅನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನು ಹೊರಡಿಸ್ತಾರೆ, ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸ್ತಾರೆ. ಅಟಲ್ ಜನಸ್ನೇಹಿ ಕೇಂದ್ರಕ್ಕೆ ಅವ್ರನ್ನ ವರ್ಗಾವಣೆ ಮಾಡಲಾಗುತ್ತೆ. ಇದು KJ ಜಾರ್ಜ್ ಅವರ ಗಮನಕ್ಕೆ ಬರೋದಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರ KJ ಜಾರ್ಜ್ ಇದ್ರೂ ಕೂಡ ಅವರ ಗಮನಕ್ಕೆ ತರದೆ ಜಿಲ್ಲೆಯ ಉಪವಿಭಾಗಾಧಿಕಾರಿ ಅಂದ್ರೆ AC ಇವ್ರನ್ನ ವರ್ಗಾವಣೆ ಮಾಡಲಾಗುತ್ತೆ. ಹೀಗಾಗಿ ಏನೂ ತಪ್ಪು ಮಾಡದಲ್ಲೇ ಇರತಕ್ಕಂಥ ಸುದರ್ಶನ್ ಅವ್ರನ್ನ ಯಾಕೆ ವರ್ಗಾವಣೆ ಮಾಡ್ತೀರಿ ಅನ್ನುವಂತಹ ಆಕ್ರೋಶ ಒಂದ್ ಕಡೆ ಆದ್ರೆ, ಮತ್ತೆ KJ ಜಾರ್ಜ್ ಅವರು ಗಮನಕ್ಕೆ ಬಾರದೆ ಸುದರ್ಶನ್ ಅವರ ವರ್ಗಾವಣೆ ಯಾಕಾಯ್ತು ಅನ್ನುವಂಥದ್ದು KJ ಜಾರ್ಜ್ ಅವರು ಕೇಳ್ತಿರೋದು. ನನ್ನ ಗಮನಕ್ಕೆ ಬಾರದೆ ವರ್ಗಾವಣೆ ಹೇಗೆ ಮಾಡಿದ್ರಿ ಅನ್ನುವಂತಹ ಸ್ಪಷ್ಟನೆಯನ್ನ ಕೇಳ್ತಿದ್ರೆ, ಆದ್ರೆ ಯಾವುದೇ ಸ್ಪಷ್ಟನೆ ಕೂಡ ಸಿಗ್ತಾ ಇಲ್ಲ. CM ಹಾಗೂ KJ ಜಾರ್ಜ್ ಅವರ ನಡುವೆ ಇರ್ತಕ್ಕಂತಹ ಮುಸುಕಿನ ಗುದ್ದಾಟದಲ್ಲಿ ಇದು ಒಂದು ಸ್ಪಷ್ಟ ಒಂದು ನಿದರ್ಶನ ಅನ್ನುವಂಥದ್ದು ಗೊತ್ತಾಗುತ್ತೆ ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ MDH.